ಅಡಿಕೆ ಗಿಡ ಚೆನ್ನಾಗಿದಾವನಕ್ಕ. ನಾನಂತೂ ಬಂದೇ ಇಲ್ಲ ಹೋಗತ್ತ. ಹೊಲ್ದ ಕಡೆಗೆ ಒಂದು ತಿಂಗಳಾತು ಹೋಗೇ ಇಲ್ಲ. ಇವತ್ತು ಹೋಗಿ ಬರಬೇಕು. ಆಮೇಲೆ ಹೋಗಾನೆ ಇಬ್ರೊಳನು. ಯಾಕಿನ್ನ ಹೋಗಿಲ್ಲ ನೀನು ಹೊಲ್ದಕ್ಕೆ? ನೀರು ಕಾಸ್ತೀನಿ ಅಂದ್ಲು ಗೀತಮ್ಮ. ಮತ್ತೆ ನೀರು ಒಯ್ಕೊಂಡು ಹೋಗಂದ್ಲು. ಅದಕ್ಕೆ ನೀರು ಒಯ್ಕೊಂಡು ಹೋಗೋಣ ಅಂತೇಳಿ ಉಳ್ಕೊಂಡು ಬಾ ಹೋಗಾನ. ಚೆನ್ನಾಗಿದಾವೆ, ಪರವಾಗಿಲ್ಲ. ಹಂಗೆ ಚೆನ್ನಾಗಿದ್ದಾವೆ. ಒಂದಿಟ್ಟು ಗೊಬ್ಬರ ಹೊಡ್ಸಿರಿ. ನಾನು ಅದಕ್ಕೆ ಒಂದಿಟ್ಟು ಗೊಬ್ಬರ ಹಾಕ್ರಪ್ಪ ಅಂತ ಹೇಳಿದ್ದೀನಿ. ಹೆಂಗ ತಲಕೊಂದೊಂದು ಎಕರೆ ಇಕ್ಕೊಂಡವ್ರು ಬಿಡ ಮತ್ತೆ. ಹೆಂಗ ಹೋಗಿರೋ ತೋಟನೂ ಹೆಂಗ ಮಾಡ್ಕೊಂತಾರೆ. ಹೆಂಗ ನಾವು ಹೋಗಿ ಅಡಿಕೆ ಗಿಡ ಇಕ್ಕಿರೋದು ಕೊಟ್ಟು ಹೊಲ್ದಾಗೆ ಬದುಕು ಇರೋದು ಮಣ್ಣು ಪಣ್ಣು ಯೋರ್ಸವ್ರು ಎಲ್ಲ ಬುಡ್ಬುಡಕ್ಕೆ ಮಣ್ಣು ಹಾಕೋದು ಅದು ಮಾಡ್ಕೊಂಡು ಹೆಂಗೆ ಒಯ್ದು ಇವತ್ತೊಂದೆರಡು ಸೊಪ್ಪಸೆ ತಗೊಂಡು ಹೆಂಗೆ ಒಯ್ದಿವಿ. ಬದುಕಿರೋದಕ್ಕೆ ನಾವು ಇಲ್ಲೆಲ್ಲೆಲ್ಲೂ ಇರಲ್ಲ. ನಾನು ಹುಡುಗರು ಕೆಲ್ಸಕ್ಕೆ ಹೋಗ್ತವೆ. ನಾನು ನಮ್ಮ ಅಯ್ಯಪ್ಪ ಸುಮ್ಮನೆ ಹೊಲ್ದಾಗ ಹೋಗಿ ಹಿಂಗೆ ಮಗ ಆಡ್ತಿರ್ತೀವಿ. ಹುಲ್ಲಿರುತ್ತೆ ಹೇಳು, ಹುಲ್ಲು ಐತೆ ಅಡಿಕೆ ಗಿಡದಾಗೆ. 2 ವರ್ಷ ತಗೊಂಡು ಓಡಾಡಿಸ್ಕೊಂಡು ಹಾಲು ಕರ್ದು ಹಾಕ್ಕೊಂಡು ಜೀವನ ಮಾಡ್ತಿರತ್ತ. ಹೆಂಗ ಯಾಕೆ ಮೊದಲಿದ್ದಿದ್ಕು ಇವಾಗ ಇದ್ದಿದ್ಕು ಭಾಳ ವ್ಯತ್ಯಾಸ ಐತೆ. ಹೆಂಗತ್ತ ಕಿಟ್ಟು ಬಿಟ್ಟು ಕಳೆದಿದ್ದು ಹೆಂಗ ನೋಡಿ ಇವತ್ತು 1 ಎಕರೆ ಹೊಲ ಮಾಡ್ಕೊಂಡು 1 ಎಕರೆ ತುಂಬ ಅಡಿಕೆ ಗಿಡ ಇಟ್ಕೊಂಡು ಹೆಂಗತ್ತ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕತ್ತ. ಹೆಂಗ ಬಿಡು ಅಡಿಕೆ ಗಿಡ ಚೆನ್ನಾಗಿದಾವೆ ಅಂತೇಳಿ. ಆಮೇಲೆ ಇಬ್ಬರು ಜೊತೆಗೆ ಹೋಗೋಣ ಹೇಳು. ಇದ್ರೊಳಗೆ ಹೋಗಿ ಆಮೇಲೆ ನಿಂತಾನೆ ಹೊಲ್ತಕ್ಕೆ ಓಡಾಡ್ಕೊಂಬರಕ್ಕಾವತ್ತು. ನಾನು ಹೋಗೇ ಇಲ್ಲ. ಅಯ್ಯಪ್ಪ ಬರೋದಿಲ್ಲ ಹೊಲ್ದ ಕಡಕ್ಕೆ ಎಂಬುತ್ತೆ. ನನಗೆ ಯಾಕೆ ಮೊನ್ನೆ ಎದ್ದು ಓಡಾಡೋಕ್ಕಾಗ್ತಿರ್ಲಿಲ್ಲ. ಈಗ ಕಾಲು ನೋವು. ಅದಕ್ಕೆ ಮನೆಗಳು ಕೆಲಸಗಳು ಬೇರೆ, ಇವಾಗ ಬೇರೆ ಹುಡುಗ ಬೇರೆ ಒಟ್ಟು ಮದುವೆ ಪದುವೆ ಅಂತೇಳಿ ಮಾತುಕತೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪಟ್ಟು ಓಡಾಡ್ತಾ ಇರ್ತೀವಿ. ಮದುವೆ ಮಾಡೋಣ ಅಂತ ಏನಂತ ಮಾಡ್ರಮ್ಮತ್ತ. ವಯಸ್ಸು ಸರಿ ಮದುವೆ ಮಾಡ್ಬೇಕು. ಒಳ್ಳೆ ಪಿಳ್ಳೆ ವೇದಪ್ಪನ ಮಗಳು ಒಳ್ಳೇದು. ಒಳ್ಳೆ ಹುಡುಗಿ. ಹೆಂಗಂತ ಹುಡುಗಿ ಹುಡುಕ್ಯಾಣೋದ್ರು ಸಿಗ್ತಿರ್ಲಿಲ್ಲ. ಅತ್ತ ಮದುವೆ ಮಾಡೋದೇ ಒಳ್ಳೇದ್ರಪ್ಪನ ಮದುವೆ ಮಾಡ್ರತ್ತ. ಎಲ್ಲ ನಾಟಕ ನಿಂದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ನಮ್ಮಪ್ಪ ನಮ್ಮಮ್ಮಯ್ಯ ಹೆಂಗೋ ಬರೋರು, ಹೆಂಗ ಚೆನ್ನಾಗಿರೋರು. ಇರೋಳ ಮಗಳು ಬಿಡು ಅಂತ ಇವಳೇ ಹೇಳಿರೋದು. ನನ್ನ ಮಗನ್ನೇನೆ ನಿನ್ನ ಮಗ ಅಂದ್ಕೊಳ್ರಿ ಅಂತ ಇವಳೇ ಹೇಳಿರೋದು. ಈ ಅಮ್ಮ ಹತ್ರ ಮಾತಾಡಿಸ್ತಿಲ್ಲರ್ತಾಗೆಲ್ಲ ಚೆನ್ನಾಗಿರ್ಬೋದು. ನೋಡು ಈ ಅಮ್ಮಂತಾಗೆ, ಈ ರಾಜಮ್ಮಂತಾಗೆ ಮೊದಲು ದಿನ ಗುದ್ದಾಡೋಳು. ಇವಾಗ ನೋಡು ಹಂಗೆ ಇಬ್ಬರಳು ಹೆಂಗೆ ಕುತ್ಕೊಂಡು ಮಾತಾಡ್ತಾರೆ. ಹಂಗೆ ಮತ್ತೆ ನಾವು ಏನಾನ ಸಮಯ ಸಂದರ್ಭದಾಗೆ ನಾನು ನಮ್ಮ ಅಪ್ಪ ನಮ್ಮನ ಮಾತಾ ಮೀರಿ ಬಂದಿರ್ಬೋದು. ಇವಾಗ ಚೆನ್ನಾಗಿ ಆಗ್ತೀವಿ ನಾನು ನಮ್ಮ ಅಪ್ಪ ನಮ್ಮಮ್ಮಯ್ಯ. ಅಪ್ಪ ನಮ್ಮಮ್ಮ ಚೆನ್ನಾಗಾಗ್ತಾರೆ ಎಂಬ ಒಟ್ಟೂರಿಗೆ ಇಲ್ಲದ್ದು ಹೇಳ್ಕೊಡ್ತೀಯೇ. ಯಾಕೆ ಅಮ್ಮಣಿ ಸುಮ್ಮನೆ ಅವಳ ಮೇಲೆ ಗುದ್ದಾಟಕ್ಕೆ ಬಂದಿದೀಯಾ? ಮತ್ತೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಹೆಂಗೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರೆ ಕಣಕ್ಕ. ಚೆನ್ನಾಗಿರ್ತಾರೆ ಕಣಂಟಿ. ಈಗ ಈ ಅಮ್ಮನೇ ಇಲ್ಲೊಂದು ಹೇಳ್ಕೊಡತ್ತೆ. ಇಲ್ಲದ್ದು ಹೇಳ್ಕೊಡ್ಬೇಕು. ಯಾಕೆ ಹೇಳ್ಕೊಡ್ಬೇಕಪ್ಪ? ನಮ್ಮ ಅಪ್ಪ ನಮ್ಮಮ್ಮ ಚೆನ್ನಾಗಿರ್ತಾರೆ. ಅವ್ರು ಹೆಂಗೋ ಬರ್ತಾರೆ ಹೋಗ್ತಾರೆ. ಹೋಗು, ನಾನು ಯಾಕೆ ಹೇಳ್ಕೊಡೋಣ? ನೀನು ಮಾಡಿರೋ ಬದುಕಿಗೆ ಅವ್ರು ನಿನ್ನ ನಾನೇ ಮಾತಾಡಿಸ್ತೀನಿ ಅಂದ್ರೂ ಬೇಡ ಅಂತ ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಅಷ್ಟು ಹೊಟ್ಟೆ ಉರ್ಸೋಗಿದ್ಯಾ ನೀನು. ನಾನು ಯಾಕೆ ಹೇಳ್ಕೊಡೋಣ? ಹೋಗೆ ಸುಮ್ಮನೆ ನನ್ನ ಮೇಲೆ ಬಂದವಳು. ಕಣೆ ಇದಕ್ಕೆಲ್ಲ ನೀನೇ ಕಾರಣ. ಇವತ್ತು ನಮ್ಮ ದೊಡ್ಡಪ್ಪನು ನಮ್ಮ ಚಿಕ್ಕಪ್ಪ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಮ ತಾಗೆ. ಇದಕ್ಕೆಲ್ಲ ನೀನೇ ಕಾರಣ. ನೀನು ನಿನ್ನ ಮಗ ಇದಿರಲ್ಲ ಬೋರು ಕ್ರಿಮಿನಲ್ಲು. ನೀನು ಎಂತಾಳು ಬರೀ ಅಣ್ಣ ಇರ್ತಾಗೆ ಕಿತ್ಕೊಂಡು ತಿಂಬಾಳು ನೀನು. ಯಾಕಮ್ಮ ಯಾಕೆ ಇವಳು ಮಾತಾಡ್ತಿರೋದು? ಕಣೆ ನಮ್ಮ ಅಣ್ಣಯ್ಯನ ಮತ್ತೆ ಇರ್ತಾ ಕಿತ್ಕೊಂಡು ತಿಂತೀನಿ. ಏನಿವಾಗ ನಮ್ಮ ಅಣ್ಣಯ್ಯ ನಾನು ಕೇಳಿದ್ ಕೊಡಿಸ್ತಾರೆ. ನಿನ್ನಂಥವ್ರು ಒಂದು ಅಲೆ ಭಾಳ ಜನ ಹೋಗ್ಯವ್ರು ನನ್ನ. ಅವಳು ವೀಣಿ ಅಂಬಳು. ಅವಳು ನಿನ್ಗಿನ್ನ ತಗೊಂಬಳು ನನ್ನ. ಅಣ್ಣ ಇರ್ತಾಗೆಲ್ಲ ಕಿತ್ಕೊಂಡು ತಿಂತಿಯಲ್ಲೇ ಅಂತ. ಅದನ್ನೊಂದೊಟ್ಟು ನಾನು ಇನ್ನೂ ಜೋರು ಮಾಡ್ದೆ. ನಮ್ಮ ಅಣ್ಣ ಇರ್ತಾಗೆ ಎರಡೆಳೆ ಸಾರ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡೆ. ಮಾಡಿಸ್ಕೊಂತೀನಿ. ಏನಿವಾಗ ಅದೇ ನೀನೇನು ಇವಾಗ ಮಗಳು ಬಂದರೆ ಇರೋಳ ಮಗಳು ಅಂತ ಎಲ್ಲ ಕೊಟ್ಬಿಡ್ತಾರೆ. ಇಲ್ಲ ಅಂತಂದರೆ ನಾನೇ ಹೆಣ್ಮಗಳು ಅಂತೇಳಿ ಎಲ್ಲ ನನಗೆ ಕೊಡ್ತಾರೆ. ಅವಳಿಗೆ ಕೊಟ್ಟರೆ ನನಗೇನು ಸಿಗಲ್ಲ ಅಂತೇಳಿ ಇಲ್ಲದ್ದು ಹೇಳ್ಕೊಡ್ತೀಯ ನಮ್ಮಪ್ಪ ನಮ್ಮಮ್ಮ. ನೀನು ಹೆಂಗೋ ಬಿಡು ಆಗಿದ್ದಾಳಲ್ಲ ಚೆನ್ನಾಗಾಗ್ರಿ ಅಂತ ಅವನು ಮಾತು ಹೇಳಲ್ವಲ್ಲ ನೀನು. ನೀನು ನಮ್ಮ ಅಮ್ಮ ಇನ್ನೊಂದು ಮಾತು ಅಂದ್ಬಿಟ್ಟಿದೀಯ, ತೆಗೆದು ಬಾರಿಸ್ಬಿಡ್ತೀನಿ. ನಮ್ಮಮ್ಮ ನೀನು ಯಾಕೆ ಮಾತಾಡೋದು? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರೋ. ಏನೋ ನಮ್ಮ ಸುದ್ದಿಗೆ ಬಂದಿದೆಯಾ ಅಂದ್ರೆ ಸರಿಯಾಗಲ್ಲ. ಎಲ್ಲ ಗೊತ್ತಾಯ್ತು ಕಣೋ. ನೀನು ನಿಮ್ಮಮ್ಮ ಎಂತಾರಂತ. ನಮ್ಮಪ್ಪ ನಮ್ಮಮ್ಮ ಇವತ್ತು ದೇವ್ರು ಅಂತಾರೋ. ನಮ್ಮ ದೊಡ್ಡಪ್ಪನೂ ಅಷ್ಟೇ, ನಮ್ಮ ದೊಡ್ಡಮ್ಮನೂ ಅಷ್ಟೇ, ನಮ್ಮ ಚಿಕ್ಕಮ್ಮ, ನಮ್ಮ ಆಂಟಿ ಎಲ್ಲರೂ ತುಂಬ ಒಳ್ಳೆಯವರು. ನಮ್ಮ ಆಂಟಿನೂ ದಿವ್ಯಾಂಟಿನೂ ಬೇಕಾದರೆ ಚೆನ್ನಾಗಾಗುತ್ತೆ. ಎಲ್ಲ ನಿಮ್ಮದೇ. ನಿಂದು ನಿಮ್ಮ ಅಮ್ಮಂದು ಇದ್ರಾಗ ಎಲ್ಲ ಪಾತ್ರ ಎಲ್ಲ ಹೇಳ್ಕೊಡೋದು. ನಮಗೇನು ಸಿಗ್ದಂಗೆ ಆಗುತ್ತಲ್ಲ ಎಲ್ಲನ. ಇವರು ಚೆನ್ನಾಗಾಗ್ಬಿಟ್ರೆ ನಮಗೆ ಹೋಗಕ್ಕೆ ಬರೋಕ್ಕೂ ದಾರಿ ಇರಲ್ಲ ಅಂಬ ಇದಕ್ಕೆ ಎಲ್ಲ ಇಲ್ಲದ್ದು ಹೇಳ್ಕೊಡ್ತೀರ ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಎಲ್ಲ ನಿಂದು ನಿಮ್ಮ ಅಮ್ಮಂದು ಎಷ್ಟು ನಾಟಕ ಐತೆ ಅಂದ್ರೆ ಅಷ್ಟು ನಾಟಕ ಐತೆ. ಹೆಂಗೆ ಚೆನ್ನಾಗಿ ಆಗ್ತಾರಪ್ಪ. ಇಲ್ಲದ್ದು ಹೇಳ್ಕೊಡ್ಬಾರ್ದು ಗಿರ್ಜಿಮೆ ನೀವು. ಹೇಳ್ತಮ್ಮ ನೀನು ಗೊತ್ತಿಲ್ದಲೆ ಮಾತಾಡ್ಬೇಡ. ಸುಮ್ಕಿರು. ಅವ್ರವ್ರು ಹೆಂಗನ ಮಾಡ್ಕೊಂಬ್ಲೇಳು. ಏನು ಗೊತ್ತೈತೆ ಅಂತ ಮಾತಾಡ್ತೀಯ? ಇಲ್ಲಲ್ತಂಟಿಗೆ ಏನು ಬೇಕಪ್ಪ? ನಮ್ಮ ಮನೆ ಸುದ್ದಿ ಸುಮ್ಮನೆ ಇರಬೇಕು. ನಮ್ಮ ಮನೆಗೆ 1000 ಇರುತ್ತೆ. ಇಲ್ಲಲ್ತಂಟಿ ನಿನ್ಗೆ ಏನು ಗೊತ್ತು? ನಾನು ಹೇಳ್ಕೊಟ್ಟಿದ್ದೀನಿ ನಮ್ಮ ಅಣ್ಣಗೂ ನಮ್ಮ ಅತ್ತಿಗೂ. ಹೇಳ್ಕೊಟ್ಟಿದ್ದೀನಿ. ಏನು ಇವಾಗ ಏನು ಮಾಡ್ತೀಯ? ನೀನು ಏನು ಮಾಡ್ತೀಯಾ ಇವಾಗ? ಏನು ಮಾಡ್ಬೇಕು ಅಂತ ಇದೆಯಾ? ನನ್ನ ಮಗನು ಏನು ಇಲ್ಲಿ ಮಾತಾಡಕ್ಕೆ ಬಂದಿದ್ಯಾ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜುಟ್ಟು ಇಟ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಬಿಡಲ್ಲ. ಓಹೋ ಹೊಲ್ಕಲವಡಿ. ಅದೇ ಮತ್ತೆ ಇದಕ್ಕೆ ಮತ್ತೆ ನೀನು ಹೇಳ್ತಾ ಇದೆಯಲ್ಲ, ಒಪ್ಕೆ ಅಂತ ಇದೆಯಲ್ಲ. ಫಿಟ್ಟಿಂಗ್ ಇಟ್ಬಿಟ್ಟು ತಾಯಿ ಮಕ್ಕಳನ್ನ ದೂರ ಮಾಡ್ತೀಯ. ನಮ್ಮಪ್ಪನೂ ನಮ್ಮಮ್ಮಯ್ಯ ಎಷ್ಟೋ ಆಗಬೇಕು ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಇದನ್ನು ಮಾಡ್ತಾರೆ. ಆದರೆ ನೀನು ಬಿಟ್ಕೊಡ್ತಾ ಇಲ್ಲ. ಈ ನನ್ನ ಮಗ ಇದ್ದಾನೆ, ಇವನು ಭಾರಿ ಇದ್ದಾನೆ. ಹೋಗಲೇ ನನ್ನ ಮಗನೊಂದು ಬಿಟ್ಟಿದೀಯ ಅಂದ್ರೆ ಏನಿಲ್ಲ. ನಮ್ಮ ಸುದ್ದಿಗೆ ಬರಬೇಡ ನೀನು.
ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗೋದು ಕಲಿ. ನಮ್ಮ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಅಷ್ಟೇ ನಿನಗೇನೋ ಗ್ರಾಚಾರ. ಓ ಕಣೆ ಸರಿಯಾಗಿ ಹೇಳ್ತಾ ಇದೀಯ. ಇವಳಿಂದಲೇ ಮತ್ತೆ ನನ್ನ ಜೀವನ ಹಾಳಾಗಿದ್ದು. ನಮ್ಮ ಅಪ್ಪ ನಮ್ಮ ಅಮ್ಮಗೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದು ಇವಳೇನೆ. ಮತ್ತೆ ನನ್ನ ಜೀವನ ಹಾಳಾಗಿದ್ದು ಇವಳಿಂದಲೇನೆ. ಇವಳು ಇದ್ದಾಳೆ ಅಂತಂದ್ರೆ ಇವಳು ಇಕ್ಕಕೊಳ್ಳಿ ಅಂತಾಳು. ಬರ್ರಿ ಇನ್ನು ಯಾವ್ಯಾವ ಇದ್ದಾಳು ಬರ್ರಿ, ಎಲ್ಲರೂ ಸೇರ್ಕೊಂಡು ಬರ್ರಿ. ನಿಮ್ಗೆ ಎಲ್ಲರಿಗೂ ನಾನೇನು ಹೆದರಿಕೆ ಅಂತಾಳಲ್ಲ ನೀವು ಒಂದಿದ್ದು ಮಾತ್ರಕ್ಕೆ. ಇನ್ನು ಅದನ್ನ ಯೋಷ್ಟು ಜನ ಇದ್ರ ಕರ್ಕೊಂಬರೋಗ್ರಿ. ಓಹೋ ಇಲ್ಲೇನೆ ಅದ್ರ ಸೊಪ್ಪು ಬಂದವ್ರು ಎಲ್ಲವಳು ಸೇರ್ಕೊಂಡು ಓಟು ಬಿಟ್ಟು ಕೆಲಸ ಮಾಡಿ ಓಟು ಬಿಟ್ಟು ಆಟ ಆಡಿ ಅವ್ರವ್ರ ಜೀವನ ಹಾಳು ಮಾಡ್ಕೊಂಡಿರೋದು ಅವರು. ಪಾಪ ಅವಳು ನಂಬಕ್ಕೆ ಬಂದವ್ರು ಗಿರ್ಜಿಂಬೇನು. ಅವರು ಕಷ್ಟಪಟ್ಟು ಅವ್ರದ್ದು ಏನೈತೆ ಅವ್ರು ಹೆಂಗ ಮಾಡ್ಕೊಂಡು ಉಣ್ತಾರೆ, ಅವ್ರನ್ನೇ ಕಾಣಬೇಕು. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಅವಳು ನೊಂದಿದ್ದೀರ ಅಂದ್ರೆ ಸರಿ ಹೋಗಲ್ಲ ನೀವು. ಮತ್ತೆ ನಾನು ಇದ್ದಾಗಲೇ ಅವ್ರ ಅಣ್ಣ ಇರ್ತಾಗೆಲ್ಲನ ಎರಡೆರಡು ಸರ ಮಾಡಿಸ್ಕೊಂಡ್ಲು, ಪ್ರಿಡ್ ತರಿಸ್ಕೊಂಡ್ಲು, ಮನೆ ಕಟ್ಟಕ್ಕೆಲ್ಲ ದುಡ್ಡು ಇಸ್ಕೊಂಡ್ಲು. ಅವ್ರ ಅಣ್ಣರೆಲ್ಲ ಪಾಪರ್ ಎದ್ದೋದ್ರು, ಇವಳು ಉದ್ದಾರ ಆದ್ಲು. ಇವಳೊಬ್ಳು ಉದ್ದಾರ ಆದ್ಲು. ಅವ್ರ ಅಣ್ಣರನ್ನೆಲ್ಲನ ಹಾಳು ಮಾಡಿಳು. ಇವಾಗ ಅದಕ್ಕೆ ಮತ್ತೆ ಇವಳು ಚೆನ್ನಾಗಾದ್ರೆ ನನಗೆ ಇಲ್ಲಿ ಜಾಗ ಇರಲ್ವಲ್ಲಪ್ಪ. ಇವಳು ಚೆನ್ನಾಗಾದ್ರೆ ಹೆಂಗೆ ಅಂತ ಅದಕ್ಕೆ ಮತ್ತೆ ಇಲ್ಲದೆಲ್ಲ ಫಿಟ್ಟಿಂಗ್ ಇಕ್ಕದು ನಮ್ಮ ಅಮ್ಮಯಿಗೂ ನಮ್ಮ ಅಪ್ಪಯಿಗೂ. ನಮ್ಮ ಅಪ್ಪ ನಮ್ಮ ಅಮ್ಮ ಇವತ್ತು ನನ್ನ ಹತ್ರ ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿರ್ತಾರೆ. ಇವಳೇ ಇದಕ್ಕೆಲ್ಲ ಕಾರಣ. ನೋಡೋ ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ. ನಮ್ಮ ಅಮ್ಮನ ಸುದ್ದಿ ಏನಾದರೂ ಇನ್ನೊಂದ್ಸತಿ ಬಂದಿದೆಯಾ ಅಂದರೆ ಹೋಗೆ ಆಚಿಕೆ ಏನಿಲ್ಲ ಜಾಡ್ಸ್ ಹೊಡೆದ್ಬಿಡ್ತೀನಿ. ನಮ್ಮ ಅಮ್ಮನ ಸುದ್ದಿಗೆ ಬಂದುಬಿಟ್ಟಿದೆಯಾ ಅಂದರೆ ನೀನು ಮಾಡಿರೋ ಇದಕ್ಕೆ ನೀನು ಅನುಭವಿಸ್ತಾ ಇದೆಯಾ. ನಮ್ಮ ಅಮ್ಮನ ಯಾಕೆ ಅಂತೀಯಾ? ಹೋಗೇ ಲೇ ಲೋಫರ್, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು. ನಮ್ಮ ಅಮ್ಮನ ಅಂದ್ಬಿಟ್ಟಿದೆಯಾ ಅಂದ್ರೆ ಸರಿ ಹೋಗೋದಿಲ್ಲ. ಲೋಫರ್ ಮುಂಡೆ ಲೋಫರ್ ನೀನು. ಸರಿಯಾಗಿ ಮಾತಾಡೋದು ಕಲಿ. ನನ್ನ ಯಾಕೆ ಅಂಬ್ತಾ ಇದೆಯಾ? ಲೋಫರ್ ಅಂತ. ನೀನು ಲೋಫರು. ನಿನ್ನ ಮದುವೆ ಆಗ್ತಾರಲ್ಲ ಅವ್ರು ಲೋಫರು, ನಿಮ್ಮ ಅಮ್ಮ ಲೋಫರು, ನಾನಲ್ಲ. ತೆಗಿಯಮ್ಮ ಸೈಡ್ಗೆ ಹೋಗಮ್ಮ ಇಲ್ಲಿ. ಬೇಡ ಸುಮ್ಮನೆ ಪಾಪ, ಸುಮ್ಮನೆ ಕೈಗೆ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ದು ನಮ್ಮದೇ ತಪ್ಪಾಗುತ್ತೆ. ಕೈಗೆ ಎಲ್ಲ ಮಾಡಕ್ಕೆ ಹೋಗ್ಬೇಡ. ನಮ್ಮ ಅಪ್ಪ ನಮ್ಮ ಅಮ್ಮಗೆ ಇಲ್ಲದ್ದು ಹೇಳ್ಕೊಟ್ಲು. ನಮ್ಮ ಜೀವನ ಹಾಳು ಮಾಡಿದ್ಲು. ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಎಲ್ಲ ಹಾಳು ಮಾಡಿದ್ಲಲ್ಲೇ. ಇವಾಗ ಖುಷಿ ಆಗೈತಿ ಇವಳಿಗೆ. ಹಂಗೆ ಮತ್ತೆ ನಮ್ಮಪ್ಪ ನಮ್ಮ ಅಮ್ಮಗೂ ಹಂಗೆ ಕಣ್ಬಿಡ ಅಕ್ಕ ಹೇಳ್ಕೊಟ್ಟಿರೋದು. ಹಂಗೇನೆ ಇವಾಗ ಅವಳು ಯಾಕೆ ಕರಿತೀರಾ? ಅವಳ ಹತ್ರ ಚೆನ್ನಾಗಾದ್ರೆ ನಾನು ಬರಲ್ಲ ಅಂಬೋದು. ಇಲ್ಲದ್ದು ಇದು ಮಾಡ್ತಾಳೆ ಇವಳು. ಗಿರ್ಜಿಂಬೆ ನೋಡಕ್ಕೆ ಹಿಂಗೆ ಇದ್ದಾಳೆ ಇವಳು. ಹೋಗೆ ಹೋಗೆ ನೀನು ಅಂದಿರೋ ಮಾತ್ರಕ್ಕೆ ಕಣೆ ನಾನು ಹಂಗೇನೆ ಹೇಳ್ಕೊಡ್ತೀನಿ. ಇವಾಗ ಏನೇ ಮಾಡ್ತೀಯಾ? ಏನು ಮಾಡ್ತೀಯ? ನಾನು ಹಂಗೇನೆ, ನಾನು ಅಂತಾಳೇನೆ. ಏನು ಇವಾಗ ನಮ್ಮ ಅಣ್ಣರಿಗೆ ನಾನು ಹೇಳೋದೇನೆ. ಕರಿವಿ ನನ್ನ ಎದುರಿಗೆ ಹೇಳ್ತೀನಿ, ಬಾ ಹೋಗೋಣ. ಕರಿಬೇಡ್ರಿ ಅವಳು ನಮ್ಮ ತಲೆ ಹೇಳೋದು. ಲೋಪರ್ ಮುಂಡೆ ನನ್ನ ಮಾತು ಮೀರಿ ಹೋದ್ಲಲ್ಲ ಅಷ್ಟೊಂದೆಲ್ಲ. ನಮ್ಮ ಅಣ್ಣನೂ ನಮ್ಮ ಅದಕ್ಕೆ ನೀನು ಕಾಲು ಇಟ್ಕೊಂಡು ಬೇಡ್ಕೊಂಡ್ರಲ್ಲ, ಹೋಗ್ಬೇಡಮ್ಮ ಮರ್ಯಾದೆ ಪ್ರಶ್ನೆ ಅಂತೇಳಿ ಅಷ್ಟೊಂದೆಲ್ಲ ಬೇಡ್ಕೊಂಡ್ರು ನೀನು ಓದಲ್ಲ ಕಿತ್ತಾಕಿ ಮತ್ತು ಅನ್ಬೋಸಾಗೆ ಇವತ್ತು ಬಂದಿರೋದು ನೀನು. ನಮ್ಮ ಅಣ್ಣ ನಮ್ಮ ಅದಕ್ಕೆ ಎದುರಿಗೆ ಹೇಳ್ತೀನಿ ಅವಳನ್ನ ಕರಿಬೇಡ್ರಿ ಅಂತಾರೆ ಹೇಳೋದು. ಇವಾಗ ಏನು ಮಾಡ್ತೀಯ? ಏನು ಮಾಡ್ತೀಯ ನಿನ್ನ? ಮತ್ತೆ ನಮ್ಮ ಮಾವರಿಗೆ ನಾನು ಹೇಳ್ತೀನಿ, ಅವಳು ಮಾತ್ರ ಮನೆಗೆ ಬಿಡಿಸ್ಕೋಬೇಡ್ರಿ. ಎಂಥ ಸಂದರ್ಭ ಬಂದೈತೆ ಅಂದ್ರೂ ಬಿಡ್ಕೋಬೇಡ್ರಿ, ಹೋಗ್ಬೇಡ್ರಿ. ಅವ್ಳಿಗೆ ಏನೇ ಬರಬಾರ್ದು ದೋತು ಬಂದೈತೆ ಅಂದ್ರೆ ಹೋಗ್ಬೇಡ್ರಿ ಅಂತ ನಾನು ನಮ್ಮ ಮಾಮರಿಗೂ ಹೇಳ್ತೀನಿ. ಏನು ಮಾಡ್ತೀಯ? ನಾವು ಹೇಳೋದೇನೆ. ಅದೇ ಮತ್ತೆ ಮನೆ ಆಳು ಕೆಲಸ ಮಾಡಬಾರ್ದು ಕಣೋ ಪಾಪ. ಹೆಂಗ ಅವರು ಚೆನ್ನಾಗಿರ್ತಾರೆ. ಅದಕ್ಕೆ ಮತ್ತೆ ತೊಂಬಕ್ಕೆ ಬಂದಿರೋದು ಮನೆ ಆಡ್ರು ಅಂತ. ನಿಮ್ಮನ್ನ ಯಾರನ್ನ ಹಾಳು ಮಾಡಿ ಕಿತ್ಕೊಂಡು ತಿಂಬಕ್ಕೆ ಕಾಯ್ತಿರ್ತೀರ ನೀವು ನಿಮ್ಮ ಅಮ್ಮಯ್ಯ. ಹಂಗೆ ಕಣಮ್ಮ. ಅವಾಗ ಎರಡೊಳ್ಳೆ ಸರ ಮಾಡಿಸಿ ಮತ್ತು ನನ್ನ ಗಂಡ ಸಾಲ ಮಾಡ್ಕೊಡೋನು. ಅರ್ಮೂವಾರ ಅದಕ್ಕೆ ಮತ್ತೆ ಪಾಪರ ಇದ್ದೋಗಿರೋದು. ನೀನು ಅಮ್ಮಣಿ ಇವಳು ಎಲ್ಲ ಕಿತ್ಕೊಂಡು ತಿಂದೆ ಮತ್ತೆ ಅವ್ರ ಅಣ್ಣರನ್ನೆಲ್ಲ ಹಾಳು ಮಾಡಿರೋದು ನಾನು ನೋಡಿದ್ದೀನಿ. ಹೇಳು ಇವಳೆ ಅಂತಾಳು ಅಂತ ನನಗೂ ಚಂದ ಗೊತ್ತೈತಿ. ಅಲ್ಲವಳು ಅಂದರೆ ನನಗೇನು ಆಗಲ್ಲ. ನಾನು ಇನ್ನೂ ಜೋರು. ನಮ್ಮ ಅಣ್ಣ ಇರ್ತಾನೆ ನಾನು ಚೆನ್ನಾಗೇ ಇರ್ತೀನಿ. ನೀವು ಹಂಗೆ ಅಂದಿದ್ದು ಮಾತ್ರ ನಾನು ಏನಂತ ಅವ್ರ ಮನೆಗೆ ಹೋಗೋದು ಬಿಡಲ್ಲ. ನಮ್ಮ ಅಣ್ಣವ್ರನ್ನ ಮಾತಾಡ್ಸೋದು ಬಿಡಲ್ಲ. ನನಗೆ ಹೆಂಗಿರ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ. ನಮ್ಮ ಅಣ್ಣ ಇರ್ತಾಗ ನಾನು ಹೆಂಗಿರ್ಬೇಕು, ನಮ್ಮ ಅಣ್ಣವ್ರನ್ನ ಹೆಂಗೆ ನಾನು ಬೆಳೆಸ್ಕೋಬೇಕು, ನಮ್ಮ ಅಣ್ಣ ಇರ್ತಾಗ ನಾನು ಹೆಂಗಿರ್ಬೇಕು, ಯಾರ್ದ ದುಡ್ಡು ನನಗೆಲ್ಲ ಚಂದ ಗೊತ್ತೈತಿ. ಇಸ್ಕೊಂತೀನಿ ನಾನು ಬಿಡಲ್ಲ. ಎಲ್ಲರೂ ಸೇರ್ಕೊಂಡು ಇವಾಗ ಮಾತಾಡಕ್ಕೆ ಬಂದವ್ರಿ. ಓಸಾರನು 3 ಜನನು ನಂಬಕ್ಕೆ ಬಂದವ್ರಿ. ಎಲ್ಲ ಕಿತ್ಕೊಂಡು ತಿಂತೀಯ ಹಂಗೆ ಹಿಂಗೆ ಅಂತ ಅಂದಿದ್ದು ಮಾತ್ರಕ್ಕೆ ನಾನೇ ನಮ್ಮ ಅಣ್ಣವ್ರನ್ನ ಮಾತಾಡ್ಸೋದು ಬಿಡಲ್ಲ. ನಾನು ಹೆಂಗೆ ಇದ್ದೀನಿ ಅಂತ ನಮ್ಮ ಅಣ್ಣವ್ರಿಗೆ ಗೊತ್ತೈತೆ. ನಮ್ಮ ಅಣ್ಣವ್ರು ಹೆಂಗೆ ಇದ್ದಾರೆ ಅಂತ ನನಗೆ ಗೊತ್ತೈತೆ. ಅಷ್ಟು ಸಾಕು. ಇವಳು ಅವ್ರ ಅಪ್ಪ ಅಮ್ಮನ ಕರೆಯಕ್ಕೆ ಬಂದಿದ್ದಲ್ಲ, ಬರ್ದಿಲ್ಲದಕ್ಕೆ ಸಿಟ್ಟಿಗೆ ಮಾತಾಡಕ್ಕೆ ಬಂದವಳು. ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.